ಈ ನಿಗದಿತ ಗಡುವು ಮುಗಿತಾ ಬಂದ್ರು ಕೂಡ ಬಿಜಿಎ ವ್ಯಾಪ್ತಿಯ ಸಾಕಷ್ಟು ಕಡೆ ಗಣತಿ ನಮೂನೆಗಳೇ ಅಂದ್ರೆ ಎನ್ಯುಮರೇಷನ್ ಫಾರ್ಮ್ ಮತದಾರ ಕೈ ಸೇರಿಲ್ಲ. ನಮಸ್ಕಾರ ಸ್ನೇಹಿತರೆ, ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ನಿಮಗೆ ನಾನೊಂದು ಮಾಹಿತಿ ಒತ್ತು ತಂದಿದ್ದೀನಿ. ಅದೇನಪ್ಪ ಅಂದ್ರೆ SIR ಗಡುವನ್ನ ಒಂದು ವಾರ ವಿಸ್ತರಣೆ ಮಾಡಿದರಂತೆ. ಅದು ಎಷ್ಟನೇ ತಾರೀಕುವರೆಗೆ ಅಂತ ನಿಮಗೆಲ್ಲ ನೀಟಾಗಿ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಅವ್ರು ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಮತ್ತೆ ಆಗ್ತಡ ಶುರು ಮಾಡೇ ಬಿಡೋಣ. ಏನಪ್ಪ ಅಂದ್ರೆ ಆಗಸ್ಟ್ 8ನೇ ತಾರೀಕುವರೆಗೆ ಎನ್ಯುಮರೇಷನ್ ಫಾರ್ಮ್ ವಿತರಣೆ, ಸಂಗ್ರಹಣೆ ಹಾಗೂ ರಾಜ್ಯಾದ್ಯಂತ ವಾರಾಂತ್ಯ ವಿಶೇಷ ಅಭಿಯಾನವನ್ನ ಮಾಡಲಿದ್ದಾರಂತೆ. ಅದು ಯಾಕೆ ಅಂತ ಹೇಳ್ತೀನಿ. ಕೇಂದ್ರ ಚುನಾವಣಾ ಆಯೋಗವು ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದ್ರೆ SIR ಗಡುವನ್ನ ಆಗಸ್ಟ್ 8ನೇ ತಾರೀಕುವರೆಗೆ ವಿಸ್ತರಿಸಲು ಆದೇಶವನ್ನು ಹೊರಡಿಸಿದೆ. ನಮ್ಮ ರಾಜ್ಯದಲ್ಲಿ ಜೂನ್ 30ರಿಂದ ಆರಂಭವಾಗಿದ್ದ SIR ಪ್ರಕ್ರಿಯೆಯನ್ನು ಜುಲೈ 29ಕ್ಕೆ ಅಂತ್ಯಗೊಳಿಸಲು ಗಡುವು ನಿಗದಿಪಡಿಸಲಾಗಿತ್ತು. ಆದ್ರೆ ರಾಜಧಾನಿ ಬೆಂಗಳೂರು ಸೇರಿದಂತೆ ನಗರದ ಪ್ರದೇಶಗಳಲ್ಲಿ SIR ಪ್ರಕ್ರಿಯೆ ಸಿಕ್ಕಾಪಟ್ಟೆ ಆಮೆಗತಿಯಿಂದ ಸಾಗ್ತಾ ಇರೋದ್ರಿಂದ ಈ ನಿಗದಿತ ಗಡುವು ಮುಗಿತಾ ಬಂದ್ರು ಕೂಡ ಬಿಜಿಎ ವ್ಯಾಪ್ತಿಯ ಸಾಕಷ್ಟು ಕಡೆ ಗಣತಿ ನಮೂನೆಗಳೇ ಅಂದ್ರೆ ಎನ್ಯುಮರೇಷನ್ ಫಾರ್ಮ್ ಮತದಾರ ಕೈ ಸೇರಿಲ್ಲ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಸುಮಾರು 5.55 ಕೋಟಿ ಮತದಾರರಿದ್ದು ಬುಧವಾರ ಅಂದ್ರೆ ಜುಲೈ 15 ಸಂಜೆಯವರೆಗೆ 5.30 ಕೋಟಿ ಮತದಾರರಿಗೆ ಗಣತಿಯ ನಮೂನೆಗಳನ್ನು ವಿತರಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಬಿಜಿಎ ವ್ಯಾಪ್ತಿಯ ಮತದಾರರ ಪೈಕಿ 79% ಮಂದಿಗೆ ಮಾತ್ರ ಗಣತಿ ನಮೂನೆಗಳನ್ನ ವಿತರಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಮತ್ತೊಂದೆಡೆ ಮತದಾರರು ಭರ್ತಿ ಮಾಡಿ ಹಿಂದಿರುಗಿಸಿದ ಗಣತಿ ನಮೂನೆಗಳ ಪೈಕಿ 2.25 ಕೋಟಿ ಅರ್ಜಿಗಳನ್ನು ಮಾತ್ರ ಡಿಜಿಟಲೀಕರಣಗೊಳಿಸಲಾಗಿದೆ. ಅಂದ್ರೆ ಗಣತಿ ನಮೂನೆಗಳ ಡಿಜಿಟಲೀಕರಣದಲ್ಲಿ 40.70% ಮಾತ್ರ ಈ ಒಂದು ಗುರಿ ಮುಟ್ಟುವ ಸಾಧನೆಯಾಗಿದೆ ಅಂತ ಹೇಳಲಾಗ್ತಿದೆ. ನಮ್ಮ ರಾಜ್ಯದಲ್ಲಿ ಒಟ್ಟಾರೆ 59,050 ಮತಗಟ್ಟೆಗಳಿದ್ದು ಈ ಪೈಕಿ 44,798 ಮತಗಟ್ಟೆಗಳಲ್ಲಿ 100% ಮತ್ತು 6,932 ಮತಗಟ್ಟೆಗಳಲ್ಲಿ 90% ಗಣತಿ ನಮೂನೆಗಳ ವಿತರಣೆಯಾಗಿದೆ ಅಂತ ಹೇಳಲಾಗ್ತಿದೆ. ಮತದಾರರು ಭರ್ತಿ ಮಾಡಿ ಹಿಂದಿರುಗಿಸಿರುವ ಗಣತಿ ನಮೂನೆಗಳ ಪೈಕಿ 2.25 ಕೋಟಿ ನಮೂನೆಗಳನ್ನು BLOಗಳು ಡಿಜಿಟಲೀಕರಣಗೊಳಿಸಿದ್ದಾರೆ. ಒಟ್ಟು 2.11 ಲಕ್ಷ ಮತದಾರರು ಆನ್ಲೈನ್ ಮೂಲಕ ಗಣತಿ ನಮೂನೆಗಳನ್ನು ಭರ್ತಿ ಮಾಡಿ ಸಲ್ಲಿಸಿದ್ದಾರೆ ಎಂದು ಹೇಳಲಾಗ್ತಿದೆ. ಈವರೆಗೆ SIR ಪ್ರಕ್ರಿಯೆಯಲ್ಲಿ ಸಂಬಂಧಪಟ್ಟ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಿಂದ ಬೇರೆಡೆ ಸ್ಥಳಾಂತರಗೊಂಡಿರುವ 8.35 ಲಕ್ಷ ಮತದಾರರನ್ನು ಗುರುತಿಸಲಾಗಿದೆ. ಅದೇ ರೀತಿ 3.85 ಲಕ್ಷ ಮಂದಿ ಮೃತರು, 1ಕ್ಕೂ ಹೆಚ್ಚು ಕಡೆ ಮತದಾರರ ಪಟ್ಟಿಯಲ್ಲಿರುವ 73,031 ಮಂದಿಯನ್ನು ಪತ್ತೆ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಬಿಜಿಎ ವ್ಯಾಪ್ತಿಯಲ್ಲಿ ಸಿಕ್ಕಾಪಟ್ಟೆ ಹಿನ್ನಡೆಯಾಗಿದೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ರಾಜ್ಯದ ಇತರ ವಿಧಾನಸಭಾ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಬಿಜಿಎ ವ್ಯಾಪ್ತಿಯಲ್ಲಿ SIR ಪ್ರಕ್ರಿಯೆ ತೀರ ಹಿನ್ನಡೆಯಾಗಿದೆ. ಬಿಜಿಎ ವ್ಯಾಪ್ತಿಯ 28 ವಿಧಾನಸಭಾ ಕ್ಷೇತ್ರಗಳು ಸರಾಸರಿ 79% ಮತದಾರರಿಗೆ ಮಾತ್ರ SIR ಫಾರ್ಮ್ ನ ವಿತರಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಮೊದಲು ನಿಗದಿಯಾಗಿದ್ದ ಜುಲೈ 29ರ ಗಡುವಿಗೆ ಕೆಲವೇ ದಿನಗಳು ಬಾಕಿ ಇದ್ದು ಪ್ರಕ್ರಿಯೆಯು ನಿರೀಕ್ಷೆಯಂತೆ ಚುರುಕಾಗಿ ನಡೆಯುತ್ತಿಲ್ಲ. ಹೀಗಾಗಿ ರಾಜ್ಯದಲ್ಲಿ SIR ಗಡುವು ವಿಸ್ತರಿಸುವಂತೆ ಕೋರಿ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಕೇಂದ್ರ ಚುನಾವಣಾ ಆಯೋಗಕ್ಕೆ ಜುಲೈ 14ರಂದು ಪತ್ರ ಬರೆದಿದ್ರು. ಇದರ ಬೆನ್ನಲ್ಲೇ ಆಯೋಗವು ಗಡುವನ್ನು 10 ದಿನಗಳು ವಿಸ್ತರಣೆ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ವಾರಾಂತ್ಯದಲ್ಲಿ ವಿಶೇಷ ಅಭಿಯಾನ. ನಗರ ಪ್ರದೇಶ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ನಾನಾ ಕಾರಣಗಳಿಂದ ನಿರೀಕ್ಷೆಯಂತೆ SIR ಪ್ರಕ್ರಿಯೆ ನಡೆದಿಲ್ಲ. ಹೀಗಾಗಿ ಬಿಜಿಎ ವ್ಯಾಪ್ತಿಯ ಬೆಂಗಳೂರಿನಲ್ಲಿ ಉದ್ಯೋಗಸ್ಥ ಮತದಾರರ ಸಂಖ್ಯೆ ಹೆಚ್ಚಿದ್ದು ಈ ಮತದಾರರು ಕೆಲಸಕ್ಕೆಂದು ಬೆಳಿಗ್ಗೆ ಮನೆ ಬಿಟ್ಟು ರಾತ್ರಿ ವೇಳೆಗೆ ಮನೆಗೆ ವಾಪಸ್ ಬರ್ತಿದ್ದಾರೆ. BLOಗಳು ಗಣತಿ ನಮೂನೆಗಳ ವಿತರಣೆಗಾಗಿ ಹಗಲು ವೇಳೆಯಲ್ಲಿ ಮನೆಗಳಿಗೆ ಹೋದಾಗ ಮತದಾರರು ಸಿಗ್ತಾ ಇಲ್ಲ. ಹೀಗಾಗಿ ಬಿಜಿಎ ವ್ಯಾಪ್ತಿಯಲ್ಲಿ SIR ಪ್ರಕ್ರಿಯೆಗೆ ಸಿಕ್ಕಾಪಟ್ಟೆ ಹಿನ್ನಡೆಯಾಗಿದೆ ಅಂತ ಹೇಳಲಾಗ್ತಿದೆ. ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ಹಲವೆಡೆ SIR ವಿಳಂಬವಾಗಿರುವ ಭಾಗಗಳಲ್ಲಿ ವಾರಾಂತ್ಯದಲ್ಲಿ ಶನಿವಾರ ಮತ್ತು ಭಾನುವಾರವೂ ವಿಶೇಷ ಅಭಿಯಾನ ನಡೆಸುವ ಮೂಲಕ ಪ್ರಕ್ರಿಯೆಯನ್ನು ಚುರುಕುಗೊಳಿಸಲು ನಿರ್ಧರಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಈ ಸಂಬಂಧ
ಜಿಲ್ಲಾ ಚುನಾವಣಾಧಿಕಾರಿಗಳು ಪರಿಶೀಲನೆ ಮಾಡಿ ವಿಳಂಬವಾಗಿರುವ ಭಾಗಗಳಲ್ಲಿ ವಿಶೇಷ ಅಭಿಯಾನದ ಮೂಲಕ ನಿಗದಿತ ಗಡುವಿನೊಳಗೆ ಎಸ್ಐಆರ್ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಲಿದ್ದಾರೆ ಎಂದು ಹೇಳ್ತಿದ್ದಾರೆ. ಎಸ್ಐಆರ್ ಕರ್ತವ್ಯಕ್ಕೆ ನಿಯೋಜನೆಗೊಂಡಿರುವ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಶನಿವಾರ ಮತ್ತು ಭಾನುವಾರವೂ ಕೂಡ ಮನೆಗಳಿಗೆ ಭೇಟಿ ಕೊಟ್ಟು ಗಣತಿ ನಮೂನೆಗಳನ್ನು ವಿತರಿಸುತ್ತಾರೆ, ಹಾಗೆ ಸಂಗ್ರಹಿಸುತ್ತಾರೆ ಅಂತ ಹೇಳ್ತಿದ್ದಾರೆ. ಉದ್ಯೋಗಸ್ಥ ಮತದಾರರ ಅನುಕೂಲಕ್ಕಾಗಿ ಶನಿವಾರ ಮತ್ತು ಭಾನುವಾರ ಎಸ್ಐಆರ್ ವಿಶೇಷ ಅಭಿಯಾನ ನಡೆಸಲಾಗುತ್ತಿದೆ. ಎಸ್ಐಆರ್ ವಿಳಂಬವಾಗಿರುವ ಗ್ರಾಮೀಣ ಭಾಗಗಳಲ್ಲಿ ಹಾಗೂ ನಗರ ಪ್ರದೇಶಗಳಲ್ಲಿ ವಿಶೇಷ ಅಭಿಯಾನ ನಡೆಸಲಿದ್ದಾರೆ ಎಂದು ವಿ ಅನ್ಬುಕುಮಾರ್ ನಮ್ಮ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಗಳು ಈ ಒಂದು ಮಾಹಿತಿನ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ನಮ್ಮ ರಾಜ್ಯದಲ್ಲಿ 8.35 ಲಕ್ಷ ಸ್ಥಳಾಂತರಗೊಂಡ ಮತದಾರರಿದ್ದಾರೆ. 3.85 ಲಕ್ಷ ಮಂದಿ ಮೃತಪಟ್ಟ ಮತದಾರರ ಹೆಸರು ಪಟ್ಟಿಯಲ್ಲಿದೆ. ಟೋಟಲಿ ಹೇಳ್ಬೇಕಂದ್ರೆ ಒಂದಕ್ಕಿಂತ ಹೆಚ್ಚು ಕಡೆ ಮತದಾರರ ಪಟ್ಟಿಯಲ್ಲಿರುವ ಸಂಖ್ಯೆ 73,031. ನಮ್ಮ ರಾಜ್ಯದಲ್ಲಿರುವ ಮತದಾರರ ಸಂಖ್ಯೆ 5.55 ಕೋಟಿ. ಮತದಾರರಿಗೆ ಗಣತಿ ನಮೂನೆ ವಿತರಣೆ ಮಾಡಿರೋದು 79%. ಹಿಂದಿರುಗಿಸಿದ ಗಣತಿ ನಮೂನೆಗಳ ಡಿಜಿಟಲೀಕರಣ ಆಗಿರೋದು 40.70%. ಹಾಗಾಗಿ ಇನ್ನೂ 10 ದಿನ ಗಡುವಿದೆ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಎಸ್ಐಆರ್ ಪರಿಷ್ಕೃತ ವೇಳಾಪಟ್ಟಿ ಹೇಗಿದೆ ಅಂದ್ರೆ, ಜುಲೈ 30ರಿಂದ ಅಕ್ಟೋಬರ್ 8ರವರೆಗೆ BLOಗಳಿಂದ ಮನೆಗೆ ಭೇಟಿ ಕೊಡಲಾಗ್ತಿದೆ. ಆಗಸ್ಟ್ 8ರಿಂದ ಮತಗಟ್ಟೆಗಳ ತಾರ್ಕಿಕ ಮರು ಹೊಂದಾಣಿಕೆ ಕಾರ್ಯ ನಡೆಯುತ್ತೆ. ಆಗಸ್ಟ್ 17ಕ್ಕೆ ಕರಡು ಮತದಾರರ ಪಟ್ಟಿ ಪ್ರಕಟವಾಗುತ್ತೆ. ಆಗಸ್ಟ್ 17ರಿಂದ ಸೆಪ್ಟೆಂಬರ್ 16ರವರೆಗೆ ಕ್ಲೈಮ್ ಮತ್ತು ಆಕ್ಷೇಪಣಾ ಪತ್ರ ಸಲ್ಲಿಕೆ ಮಾಡಬಹುದು. ಹಾಗೇನೆ ಆಗಸ್ಟ್ 17ರಿಂದ ಅಕ್ಟೋಬರ್ 15ನೇ ತಾರೀಕುವರೆಗೆ ಕ್ಲೈಮು ಮತ್ತು ಆಕ್ಷೇಪಣೆಗಳ ಕುರಿತು ನೋಟಿಸ್ ನೀಡಬಹುದು. ಆಕ್ಷೇಪಣೆಗಳ ವಿಲೇವಾರಿ ಕೂಡ ಮಾಡಬಹುದು. ಅಕ್ಟೋಬರ್ 19ನೇ ತಾರೀಕಿಗೆ ನಮ್ಮೆಲ್ಲರ ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗುತ್ತೆ. ನೋಡಿ, ಇಷ್ಟೆಲ್ಲ ಒಂದು ಪ್ರಕ್ರಿಯೆ ಇದೆ. ಹಾಗಾಗಿ ನೀವೆಲ್ಲರೂ ಎಷ್ಟು ಬೇಗ ಸಹಕರಿಸ್ತಾರೋ ಹಾಗೆ ಈ ಒಂದು ಪ್ರಕ್ರಿಯೆ ಅಂದ್ರೆ ಈ ಒಂದು SIR ಪ್ರಕ್ರಿಯೆ ಮುಗಿಯುತ್ತಂತೆ. ಹಾಗೆ ನನ್ನ ವಿಡಿಯೋಸ್ ಹೇಗೆ ಬರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಜೈ ಕರ್ನಾಟಕ. ಧನ್ಯವಾದಗಳು.